ಮಾತಾಡೋದು 15 ನಿಮಿಷ ಪದ ಹಾಡಿ ನಮ್ಮ ಕಡೆ ಹಿಂಗ್ ರೂಲ್ಸ್ ಅದ. ಹೌದು ಜೋಡಟಿ ಸರ್ ಅನ್ರಿ ಅವರು 20 ನಿಮಿಷದೊಳಗ ಪಾಳ್ಯ ಕೊಟ್ರಂದ್ರ ಹೌದು ಇದೇ ಒಂದು ದೊಡ್ಡ ಬಹುಮಾನ ಅಂತ ತಿಳ್ಕೊಂಡು ಹೇಳಿದ್ರ ಅವರು. 20 ನಿಮಿಷ ಪಾಳ್ಯ ಕುಲಾಕಿವೇನ ಹೆಣ್ಣ ಗಂಟೆ ಮೇಳಲ್ರಿ ಸರ. ಮತ್ ನಮ್ ಹೋಗುವ ತಾಸ್ಗಟ್ಲೆ. ಯಾಕಂದ್ರ ಅವ್ರ ಒಂದು ಕಮಿಟಿ ಸರ್ ಆಗಿ ಬಂದಾರಪ್ಪ ಅಂತ ಕೇಳಿದ್ರ ಅವ್ರಿಗೆ ಒಂದು ಮಾನವೀಯತೆ ಕೊಡ್ಬೇಕಾಗ್ತದ. ಆದಟ್ಟೊಳಗ ಜಲ್ದಿ ಮುಗಿಸ್ತೇವತ್ತ. ಜಲ್ದಿ ಮುಗಿಸೋದದ. ಇದ್ದಟ್ರೊಳಗ ಮುಗಿಸ್ತೇವ್ರಿ ಜಲ್ದಿ ರೀ. ಜಲ್ದಿ ಮುಗಿಸಿ ಪಾಳ್ಯ ಕೊಡ್ರ ತಿಳ್ಕೊಂಡು ಟೈಮ್ ಖರ್ಚು ಹಾಕಬೇಡ್ರಿ. ಕೆಲವೊಂದು ರೂಲ್ಸ್ ಗಳ ಇಟ್ರವ್ರು. ಏನ ರೂಲ್ಸ್ ಇಟ್ಟಾರ ಏನ್ರಿಪ್ಪ ಅದು? ಜಗತ್ತದೊಳಗ ದಾನ ಹೆಚ್ಚಿಂದ ಅದು ಏನೋ ಧರ್ಮ ಹೆಚ್ಚಿಂದ ಅದು. ಎಡ್ಡು ಮೇಳಿನವ್ರು ಒಂದೊಂದು ಪಾಲ್ ಹಿಡ್ಕೊಂಡು ಒಂದು ಸಿದ್ಧಾಟಿಗೆ ರೂಪದೊಳಗ ಆ ಮಾಳಿಂಗರಾಯ ಬೀರ್ ದೇವ್ರ ಮೋಕ್ಷದ ಮಲ್ಕಾಶಿದ್ದ ಏನ ವಿಷಯಗಳನ್ನ ಅಡಕ್ಕಾಗ್ಯದಲ್ಲ ಆ ಸಂಧಿಗೊಂದು ವಿಷಯ ಕೇಳ್ಕೊತ ಸಂಧಿಗೆ ವಿಷಯಗಳನ್ನ ಕುಲ್ಲಾ ಮಾಡ್ಕೊತ ಹೋಗ್ರಿ ಏನೋ ಅಂತ ಮಾತ ನಮ್ಮ ಸರ್ ಹೇಳಿದಾರ. ಹೌದು ಇರ್ಲಿ ಬಹಳ ಸಂತೋಷದಿಂದ ಸಂತೋಷ ಅದ. ನಮ್ಮ ಸರ್ಜೋಡಿ ಕಲಾವಿದ್ರು ಬುತ್ತಾಳಿ ಸರ್ ಮೇಳಿನೊಳಗ ಹೌದು ನಮ್ಮ ಸ್ವರ್ಣದ ಶರಣು ಸರ್ ಅಂದ್ರೆ ಸಾಮಾನ್ಯ ಗುರುಗಳಲ್ಲ ಅವರು. ಅವ್ರ ಹೆಂಗ್ರಿಪ್ಪ ಸರ್ಗಳು? ಬುತ್ತಾಳಿ ಮಸ್ತರ್ಕಿಂತ ಬಹಳ ಡೇಂಜರ್ ಅದಾರ ಅವ್ರು. ಯಾಕಂದ್ರ ಭೂತಾಳ ಸರ್ ಬರೀ ಸಾಹಿತ್ಯ ಬರೀತಾರ ಅಟ್ಟೆ. ಆದ್ರ ಅವರು ಪುರಾಣ ಪಂಡಿತರದಾರ. 2-3 ಪುರಾಣ ಲೇಖಕರದಾರ ಅವರು. ಪುರಾಣ ಪಂಡಿತರದ್ರ ಅದಕ್ಕೆ ಅವ್ರಿಗೆ ಡೇಂಜರ್ ಮತ್ ಡೇಂಜರ್ ನೀವು ತಪ್ಪು ತಿಳ್ಕೊಬೇಡ್ರಿ. ಅದು ನೀವು ತಪ್ಪು ತಿಳ್ಕೊಬೇಡ್ರಿ. ಡೇಂಜರ್ ಅಂದ್ರೆ ಹೆಂಗದ? ಹೆಂಗ್ರಿಪ್ಪ ಡೇಂಜರ್? ವಿಷಯದೊಳಗ ನಮಕಿಂತ ಹೆಚ್ಚಿಗೆ ಅವ್ರು ಬಲ್ಲವರದಾರ. ಅದಕ್ಕೆ ಅವ್ರು ಡೇಂಜರ್ ಅನ್ನಬೇಕಾಗ್ಯದ. ಬೆರಿಕೆ ಅದಾರ ಅಂತ ಹೇಳಿದೇವಿ. ಬೆರಿಕೆ ಅಂದ್ರೆ ಮತ್ತೆ ತಪ್ಪಾಗ್ತದ. ಇರ್ಲಿ ಬಹಳ ಒಂದು ತುಂಬಿದ ಕೊಡ ಅದ. ಹುಷಾರಿ ಅನ್ಬೇಕನ್ರಿ. ಬಹಳ ತುಂಬಿದ ಅಮೃತ ತುಂಬಿದ ಕೊಡ ಮಗ್ಗಲ ಮ್ಯಾಲ ಅದ. ಹೌದು ಸರ್ ಆಗಿರ್ತಕ್ಕಂಥವ್ರು ಬಹಳ ವಿಷಯಗಳನ್ನ ಅರ್ಥ ಮಾಡ್ಕೊಂಡು ಯಾವ್ದು ವಿಷಯ ಹಿಡ್ಕೊಂಡ್ರವ್ರು? ಯಾವ್ದ್ರಿಪ್ಪ ಹಿಡ್ಕೊಂಡ್ರ ವಿಷಯ? ಜಗತ್ತದೊಳಗ ದಾನ ಅನ್ನುವಂಥದ್ದು ಬಹಳ ಶ್ರೇಷ್ಠ ಅದ ತಿಳ್ಕೊಂಡು ಧರ್ಮ ನನ್ನ ಪಾಲಿಗೆ ಬಿಟ್ರವ್ರು. ದಾನದ ಬದಲು ನಿಮಗೊಂದು ಮಾತು ಹೇಳಿದ್ರು. ಅವ್ರು ಎಲ್ಲಾರು ಕೇಳಿದ್ರಿ ನೀವು ಏನ ತಿಳಿದ್ರಪ್ಪ ಮಾತ? ಸಿದ್ಧಾರೂಢ ಸ್ವಾಮಿಗಳು, ಹೌದಾ ಲಚ್ಚಾನ ಸಿದ್ಧಲಿಂಗ ಗುರುಗಳು ಬುಂದೆದುಂಡಿ ಯಾರಿಗೆ ದಾನ ಮಾಡಿದ್ರು? ಬುಂದೆದುಂಡಿ ಬುಂದೆದುಂಡಿ ದಾನ ಮಾಡಿದ್ರು. ಹೌದು ಹೇಳಿದ್ರು ಅವರು. ನಿಮ್ಗೊಂದು ಮಾತು ಹೇಳ್ತೀನಿ. ಏನ್ ಹೇಳ್ತಿರಪ್ಪ ಮಾತ? ಎಲ್ಲರಿಗೂ ತಿಳಿವಂಗ ಮಾತಾಡಬೇಕು. ಅದು ಕಮ್ಮಿ ಮಾತಾಡ್ರಿ ಅಂತ ಹೇಳ್ಯಾರ ಅವರು. ಹೌದು ವಿಷಯಗಳನ್ನ ಕಮ್ಮಿ ಇರ್ಲಿ. ಹೌದು ಎಲ್ಲರಿಗೆ ಅರ್ಥ ಆಗುವಂಗ ದಾನ ಹೇಳಿದ್ರು. ನೀವೇನ್ ಹೇಳಿದ್ರಿ ಸಾರು? ಏನತ್ರಿಪ್ಪ? ನಾ ನಿಮ್ಮ ತಪ್ಪ ಅಂತೇಳಿ ಮಾತಾಡ್ಲಕತ್ತಿಲ್ಲ. ನಿಮ್ ವಿಷಯ ಅಲ್ಲಗಳದನ್ನ ಮಾತಾಡ್ಲಕ್ ಮತ್ ಹಿಂಗ ತಪ್ಪು ತಿಳ್ಕೊಬೇಡ್ರಿ. ನಿಮ್ ವಿಷಯ ಅಲ್ಲಗಳದ ಮಾತಾಡೋರು ದೊಡ್ಡವ್ರ ನಾವಲ್ಲ. ಹೌದು ವಿಷಯ ಏನ್ ಹೇಳಿದ್ರಿ ಸಾರು? ಏನ್ ಹೇಳಿದ್ರಿಪ್ಪ ಸಾರು? ನಮ್ಮ ಕೈಯಿಂದ ಒಬ್ಬರು 1 ರೂಪಾಯಿ ಒಂದು ಅಗಳ ಅನ್ನ ಎತ್ತಿ ಮತ್ತೊಬ್ಬರಿಗೆ ನಾವು ಕೊಟ್ಟೇವಂದ್ರೆ ಅದು ದಾನ ಆಗುತ್ತದ. ಹೌದು ಕರೆಕ್ಟ್ ಅದ. ಆ ದಾನ ಮಾಡಿದ್ರಿಂದ ಅವ್ರು ಮುಕ್ತಿ ಹೊಂದಿರ್ಬೇಕು. ಹೌದಾ? ದಾನ ತಗೊಂಡವ್ರಿಗೆ ಒಳ್ಳೇದಾಗಬೇಕು. ಹೌದು. ಆ ದಾನ ಮಾಡಿ ಒಬ್ರು ಮುಕ್ತಿ ಹೊಂದಬೇಕು. ದಾನದಿಂದ ಪವಾಡ ಆಗಿರ್ಬೇಕು. ಅಂತ ವಿಷಯಗಳನ್ನ ಮಾತಾಡ್ಕೋತ ಬಳಕೆ ಮಾಡ್ಕೋತ ಬರ್ರಿ. ಹೌದಾ? ಇನ್ನು ಧರ್ಮದ ಬದಲು ನಮಗ್ ಬಿಟ್ಟಾರ. ಬಹಳ ಕಮ್ಮಿ ಮಾತಿನೊಳಗೆ ಒಂದೇ ಮಾತು ಧರ್ಮದ ಬಗ್ಗೆ. ಏನದ್ರಿಪ್ಪ? ಒಂದು ಉದಾಹರಣೆ ಕೊಡೋದದ. ಒಂದೇ ಎಕ್ಸಾಂಪಲ್ ಕೊಡೋದದ. ಜಗತ್ತದೊಳಗ ಎಲ್ಲಾ ಶ್ರುತಿ ಸಾರ್ತದ. ಏನು? ಏನತ್ರಿಪ್ಪ? ದಯವೇ ಧರ್ಮದ ಮೂಲವಯ್ಯ. ಏನು? ದಯವೇ ಧರ್ಮದ ಮೂಲವಯ್ಯ. ಹೌದಾ? ಜಗತ್ತದೊಳಗ ಎಲ್ಲಾರ ಬಲ್ಲಿ ಮೊದಲು ಧರ್ಮ ಇರ್ಬೇಕಲ್ರಿಪ್ಪ. ಧರ್ಮ ಇದ್ರನ ದಾನ ಮಾಡ್ಲಕ್ ಬರ್ತದ. ಮತ್ತ ಅವ್ನು ಬತ್ತೇಕ್ ಏನೋ ಧರ್ಮ ಇರ್ಲಕ್ಕ ಮತ್ತ ಭಿಕ್ಷಕರು ಬಂದ್ರು ಕೊಡಲ್ಲವ, ಬಡಿಗೆ ತಗೊಂಡ್ ಹೇಳ್ತಾನ ಅವ್ರಿಗೆ. ನಿನ್ನ ಬಲ್ಲಿ ಧರ್ಮ ಇರ್ಲಿಕ್ಕಂದ್ರ ನೀ ದಾನ ಹೆಂಗ್ ಮಾಡವ್ರು? ಮೊದಲು ದಾನ ಮಾಡುವಂತ ಮನಸ್ಸ ಧರ್ಮ ನಿಮ್ಮ ಬಲ್ಲಿ ಇತ್ತಂದ್ರ ಆ ನಂತರ ದಾನ ಹುಟ್ಟತ. ಮೊದಲು ನಮ್ಮ ಧರ್ಮ ಬೇಕು. ಹೌದು, ಕೊಡಂತದು ಧರ್ಮ ಬೇಕು. ಮೊದಲು ಮನುಷ್ಯನ ಬಲ್ಲಿ ಧರ್ಮ ಇರಬೇಕು. ಅದಕ್ಕೆ ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳ. ಹೌದಾ ಹೌದಾ ಹೌದಾ. ಧರ್ಮ ಇಂಥ ಧರ್ಮ ಯಾರ ಬಲ್ಲಿತ್ತು? ಯಾರ ಬತ್ತೇಕಿತ್ರಪ್ಪ ಇಂಥ ಧರ್ಮ? ಅತ್ರಿ ಮಹರ್ಷಿ ಮಡದಿ ಅನುಸೂಯಾದೇವಿ ಬಲ್ಲಿತ್ತು. ಹೌದಾ? ಅತ್ರಿ ಮಹರ್ಷಿ ಮಡದಿ ಅನುಸೂಯಾದೇವಿ ಏನು ಮಾಡಿದಳು? ಗಂಡನ ಸೇವಾ ಮಾಡ್ತಿದ್ಲು. ಹೌದಾ? ಅಕ್ಕಿನ ಬಲ್ಲಿ ಪತಿವ್ರತ ಧರ್ಮ ಅನ್ನೋದಿತ್ತು. ಇತ್ತಲ್ರಿಪ್ಪ ಧರ್ಮ. ಆ ಧರ್ಮ ಯಾರ ಬಲ್ಲಿ? ಅನುಸೂಯಾದೇವಿ ಬಲ್ಲಿತ್ತು. ಹೌದಾ? ಇದನ್ನ ಮ್ಯಾಲೆ
ಬ್ರಹ್ಮ ವಿಷ್ಣು ಮಹೇಶ್ವರನ ಹೆಂಡ್ರು ಹೆಂಡ್ರಿಗೆ ಹೊಚ್ಚಿಗಿಟ್ಟು ಬೆತ್ತ. ಪಾರ್ವತಿ ಲಕ್ಷ್ಮಿ ಸರಸ್ವತಿ ಹೌದಾ ಇವ್ರು 3 ಮಂದಿ ಮ್ಯಾಲ ಕೂತು ನೋಡ್ಲಾಕತ್ರು. ಹೌದಾ ಈಕಿನ ಪತಿವ್ರತ ಧರ್ಮ ಮರ್ತ್ಯಲೋಕದೊಳಗ ಹೆಚ್ಚಾಗಿತ್ತು, ಲೀಡ್ ಆಗಿತ್ತು. ಹೌದಾ ಇದನ್ನ ನೋಡಿ ಅವರಿಗೆ ಸಹಿಸ್ಕೊಳ್ಳೋದಾಗ್ಲಿಲ್ಲ. ಹೌದಾ ಅವ್ರಂತಾರ ಏನತ್ತರಿಪ್ಪ ತಮ್ಮ ಗಂಡುಗಳಿಗೆ ಕರಿತಾರ ಅವ್ರು, ಹಾ ಏ ಬರ್ರಿ 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 ಸ್ವಲ್ಪ ನಿಮ್ಮ ಬಲ್ಲಿ ಕೆಲಸ ಅದ. ಹೌದಾ ಏನದ ಅಂದ್ರ ಅವ್ರು ಏನದ್ರಿಪ್ಪ ಬ್ರಹ್ಮ ವಿಷ್ಣು ಮಹೇಶ್ವರರು ಜಗತ್ತನ್ನೇ ಆಳವ್ರು, ಹಾ ಸೃಷ್ಟಿಕರ್ತ ಭಗವಂತ ಇದ್ದ. ಹೌದಾ ಅವಾಗ 3 ಮಂದಿ ಹೆಂಡ್ರ ಗಂಡುಗಳಿಗೆ ಕರಿತಾರ. ಹೌದಾ ನೋಡ್ರಿ ನೋಡ್ರಿ ನಾವ್ ನಿಮಗ್ ಬೇಕಾಗಿತ್ತಂದ್ರ ನಾವ್ ನಿಮಗ ಬೇಕಾಗಿತ್ತಂದ್ರ ನಾವ್ ಹೇಳಿದ ಕೆಲಸ ನೀವ್ ಮಾಡಬೇಕು ಅಂದ್ರ ಅವ್ರು. ಹಾ 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 ನೀವ್ ಬೇಕಾದ್ ಹೇಳ್ರಿ ಮಾಡ್ತೇವಿ ಅಂದ್ರ ಅವ್ರು. ಗಂಡುಗಳು ಹೂ ಅಂದು. ಅವಾಗ ಪಾರ್ವತಿ ಲಕ್ಷ್ಮಿ ಸರಸ್ವತಿ ಹೇಳ್ತಾರ ಗಂಡುಗಳಿಗೆ, ಏನ್ ಹೇಳ್ತಾರಿಪ್ಪ ಆ ಮರ್ತ್ಯಲೋಕದೊಳಗ ಅತ್ರಿ ಮಹರ್ಷಿ ಅನ್ಸೂಯ ದೇವಿ ಅದಾಳ, ಹಾ ಅಕ್ಕಿನ ಪತಿವ್ರತ ಧರ್ಮ ಹೆಚ್ಚಾಗ್ಯದ, ಲೀಡ್ ಆಗ್ಯದ, ಅದನ್ನ ನೀವು ಹಾಳು ಮಾಡಿ ಬರಬೇಕು ಅಂದ್ರ ಅವ್ರ ಗಂಡುಗಳಿಗೆ. ಹಾ ಅವಾಗ ಇವ್ರ ಏನಂದ್ರಿಪ್ಪ ಅವಾಗ ಎಂಡ್ರ ಮಾತು ಕೇಳಿ 3 ಮಂದಿ ತ್ರಿಮೂರ್ತಿಗಳು ಕೈಲಾಸ ಬಿಟ್ಟು ಮರ್ತ್ಯಲೋಕಕ್ಕೆ ಬಂದ್ರು. ಇದೇನ್ ದೊಡ್ಡಗದ ತಂದ್ರ ಅವ್ರು. ಇದೇನು ದೊಡ್ಡಾಗದ ತಿಳ್ಕೊಂಡು ಬಂದ್ರು. ಹೌದು ಬಂದ್ರಿಪ್ಪ. ಅವಾಗ ಅನುಸೂಯ ದೇವಿ ಮನಿ ಮುಂದೆ ಬಂದು 3 ಮಂದಿ ವೇಷ ಬದಲು ಮಾಡ್ಕೊಂಡು ಭಿಕ್ಷಾಂದಿ ಅಂದ್ರು. ಹಾ ಭಿಕ್ಷಾಂದಿ ಅಂದ್ರು. ಭಿಕ್ಷಾಂದಿ ಅಂದ್ರು. ಹೌದಾ ಅವಾಗ ಅನುಸೂಯ ದೇವಿ ಬಲ್ಲಿ ಏನಿತ್ತು ಪತಿವ್ರತ ಧರ್ಮ ಇತ್ತು. ಧರ್ಮ ಇತ್ತು ಅವ್ರ ಮತ್ಯಾಕ ಆ ಧರ್ಮದಿಂದ ದಾನ ಮಾಡ್ಲಕ್ ಬಂದ್ಲು. ಹೌದೌದು ಬಂದಲ್ರಿಪ್ಪ ಧರ್ಮಕ್ಕ ದಾನ ಮಾಡ್ಲಕ್ ಬಂದು. ಅವಾಗ ಇವ್ರು ದಾನ ತಗೊಳ್ಳೋರು ದಾನ ತಗೋಲಿಲ್ಲ, ಸುಮ್ಮನೆ ದಾನ ತೊಳಿಲ್ಲ ಇವ್ರು. ಇವ್ರು ದಾನ ತಗೋಲಿಲ್ಲ, ಇವ್ರ ಬಲ್ಲಿ ಏನು ಇದ್ದಿದ್ದೇ ಇಲ್ಲ. ಹೌದಾ ಇವ್ರು ದಾನ ತಗೋಲಿಲ್ಲ. ಅವಾಗ ಅನುಸೂಯ ದೇವಿಗೆ ಹೇಳ್ತಾರ 3 ಮಂದಿ ತ್ರಿಮೂರ್ತಿಗಳು, ಏನ್ ಹೇಳ್ತಾರಿಪ್ಪ ಯವ್ವಾ ಯವ್ವಾ ನೀವ್ ದಾನ ನೀಡುವುದೇ ಕರೆ ಇತ್ತು, ನಮಗ್ ಊಟ ದಾನ ಮಾಡಬೇಡ, ಹೌದಾ ನಮಗ್ ನೀವ್ ಊಟ ಮಾಡಿಸ್ಬೇಕು. ಹೌದು ಊಟ ಮಾಡಿಸ್ಬೇಕಾರ ನೀ ತಾಯಿ ಹೊಟ್ಟಿ ಒಳಗಿದ್ದಾಕರ ಹೆಂಗ ನೀ ಧರಣಿಗೆ ಬರ್ತಿ ನೋಡು. ಹೌದಾ ಮೈ ಮೇಲೆ ಒಂದು ಚೂರು ಬಟ್ಟಿರ್ಲಾರ ನಿಸ್ಬತ್ಲಿ ಆಗಿ ಹೌದಾ ನಮಗ ನೀವು ಊಟ ಮಾಡಿಸ್ಬೇಕು ಅಂದ್ರ ನೀನು ಮನಿ ಒಳಗ ಬರ್ತೇವಿ ಅಂದ್ರು ಇವ್ರು. ಹೌದ್ ಹೌದ್ ನೋಡಪ್ಪ ಎಂತ ಗುಣ ಅದಾವ ಇವ್ರ ಮತ್ಯಾಕ. ಅವಾಗ ಅನುಸೂಯ ದೇವಿ ಅಂದ್ಲು, ಏನಂದ್ರಿಪ್ಪ ಇದೇನು ದೊಡ್ಡ ಮಾತ ಅನ್ಲಕ್ಕಿ. ಹೌದಾ ಇದೇನು ಬಹಳ ದೊಡ್ಡ ಮಾತಲ್ಲ, ಹೌದು ನಡ್ರಿಯಪ್ಪ ಒಳಗ ತಿಳ್ಕೊಂಡು ಒಳಗ ಕರ್ಕೊಂಡು ಹೋದ ತ್ರಿಮೂರ್ತಿಗಳನ್ನ. ಹೌದಾ ಅವಾಗ ಅತ್ರಿಯ ಮಹರ್ಷಿ ಏನು ಗಂಡ ಇದ್ದಲ್ಲ, ಆ ಗಂಡನ ಪಾದ ತೊಳೆದು ಪಾದ ತೊಳೆದು ಏನ್ ಮಾಡಿದಳು, ಆ ಅಕ್ಕಿನ ಗಂಡನ ಪಾದ ತೊಳೆದು ಈ ತ್ರಿಮೂರ್ತಿಗಳ ಮ್ಯಾಲ ಸಿಂಬಡಿಸ್ಬಿಟ್ಲಿಂಗ. ಹೆಂಗ ಸಿಂಪಡಿಸ್ಬಿಟ್ರ, ಯಾಕ ಅಕ್ಕಿನ ಬಲ್ಲಿ ಧರ್ಮ ಇತ್ತು, ಧರ್ಮ ಇತ್ಲ ಪತಿವ್ರತ ಧರ್ಮ ಇತ್ತು. ಹಿಂಗ ಸಿಂಬಡಿಸಿದ್ಲು. ಹೌದ್ ಹೌದಾ 3 ಮಂದಿ ತ್ರಿಮೂರ್ತಿಗಳು ಸಣ್ಣ ಕೂಸಾಗಿ ಆಡ್ಲಕತ್ರು. ಹಾ 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 ಸಣ್ಣ ಕೂಸಾಗಿ ಆಡ್ಲಕತ್ಲು. ಅವಾಗ ಅತ್ರಿಯ ಮಹರ್ಷಿ ಅನುಸೂಯ ದೇವಿ ಹೆಂಡತಿ ಏನದಾಳಲ್ಲ, ತೊಟ್ಲ ಹಾಕಳ ಅವ್ರಿಗೆ ತೊಟ್ಟಲ್ದಾಗ ಹಾಕಿ ಎದೆ ಹಾಲು ಕುಡಿಸಿ ತೊಟ್ಟಲ ಹಾಕಿ ತೂಗಿ ಜೋಗಳ ಹಾಡ್ಲಕತ್ಲು ತ್ರಿಮೂರ್ತಿಗಳಿಗೆ. ಹೌದಾ ಇದು ಎಷ್ಟೋ ದಿನ ಹೋಯ್ತು, ಹೋಯ್ತಿರಪ್ಪ ಹಿಂಗೆ ತಿಂಗಳ 2-3 ತಿಂಗಳು ಹೋಯ್ತಾ. ಇದು 2-3 ತಿಂಗಳು ಹೋಯ್ತು. ಕೈಲಾಸ ಎಲ್ಲ ಕತ್ತಲು ಬೀಳಾಕತ್ತು. ಹೌದಾ ಅವಾಗ ಪಾರ್ವತಿ ಲಕ್ಷ್ಮಿ ಸರಸ್ವತಿ ಹುಚ್ಚಿಡಿತು ಕೈಲಾಸದೊಳಗ. ಹೊಚ್ಚಿಡ್ತೀವಕ್ಕ ಗಂಡುಗಳು ಹೋಗ್ಯಾವ ಭೂಲೋಕ ಇನ್ನ ಹೊಳಿ ಬರ್ಲಿಲ್ಲ ಅಂತ ಹೇಳಿ ಹಿಡಿತ. ಆಕೆಂದು ಹೌದಾ 3 ತಿಂಗಳಾತು ನಮ್ಮ ಗಂಡುಗಳು ಕೈಲಾಸ ಬಿಟ್ಟು ಮರ್ತ್ಯಕ್ ಹೋಗ್ಯಾರ. ಹೋಗ್ಯಾವು ಇನ್ನ ಹೊಳಿ ಬರಲ್ಲಾಗ್ಯಾರ, ಬಂದಿಲ್ಲ. ಇವು ಏನಾದ್ರಲ್ಲಿ ಏನ ಮಾತು ಗಾತಾಗ್ಯದನ ತಿಳ್ಕೊಂಡು ಅವರು ಕೈಲಾಸ ಬಿಟ್ಟು ಇಲ್ಲಿಗೆ ಬಂದ್ರು. ಬಂದ್ರ ಅವರು ಭೂಲೋಕಕ್ಕೆ ಬಂದು ಎಲ್ಲಿಗೆ ಬರ್ತಾರ, ಅನುಸೂಯ ದೇವಿ ಮನಿಗೆ ಬರ್ತಾರ. ಬಂದ್ರಿಪ್ಪ ಅನುಸೂಯ ದೇವಿ ಮನಿಗೆ ಬಂದು ಹೇಳ್ತಾರೆ, ಯವ್ವಾ ನಮ್ಮ ಗಂಡುಗಳನ್ನ ನಾವು ಕಟ್ಟು ಕಳಿಸೇವಿ. ಹೌದು ಎದಕ್ಕೆ ಕಳಿಸೇವಿ, ಎದಕ್ ಕಳಿಸೇವಿ ಗಂಡುಗಳಿಗೆ, ನಿನ್ನ ಧರ್ಮ ಹಾಳು ಮಾಡೋ ಸಲುವಾಗಿ ಕಳಿಸೇವಿ. ಕಳಿಸೇವ ಮತ್ತ ನಮ್ಮ ಗಂಡುಗಳು ಅದಾರನ್ನ ಸ್ವಲ್ಪ ಕಟ್ಟು ಕಳಿಸು, ನಾವು ಕೈಲಾಸ ಕರ್ಕೊಂಡು ಹೋಕ್ಕೇವಿ ಅಂತ. ಕೊಟ್ಟು ಕಳ್ಸಾವ್ ತೊಗೊಂಡ್ ಹೋಗ್ಯವ ಗಡಿ. ಅವಾಗ ಅನುಸೂಯ ದೇವಿ ಹೇಳ್ತಾಳ, ನೋಡ್ರಿ ಎಂತ ಧರ್ಮ ಅದ. ಏನತ್ತ ಯವ್ವಾ ನಿಮ್ಮ ಗಂಡುಗಳು ಬಂದಿದ್ದು ಕರೆ, ಬಂದಿದ್ದು ಕರೆ, ನನ್ನ ಮನೆ ಒಳಗ ಇದ್ದಿದ್ದು ಕರೆ, ಒಳಗ್ ಮನ್ಯಾಗ ಇದ್ದಿದ್ದು ಕರೆ. ನೀವು ಬಂದು ಅವ್ರನ್ನ ಕಳ್ಸಲ್ಲ ಅನ್ಲಕ್ಕಿ ಅನುಸೂಯ ದೇವಿ. ಅವ್ರಿಗೆ ನಾ ಕಳ್ಸಲ್ಲ, ಮತ್ತ ನಾ ಕಳ್ಸಲ್ಲ. ಹೌದಾ ನಿಮ್ಮ ಗಂಡುಗಳು ನೀವೇ ಕರ್ಕೊಂಡು ಹೋಗಬೇಕತ್ತಂದ್ಲು. ನೀವೇ ಕುಣ ಹಿಡಿದು ನೀವೇ ಕರ್ಕೊಂಡು ಹೋಗ್ಬೇಕಂದಳು. ಅವಾಗ ಪಾರ್ವತಿ ಲಕ್ಷ್ಮಿ ಸರಸ್ವತಿ ಬಂದು ತೊಟ್ಟಲು ಮುಂದೆ ನಿಂದಿರ್ತಾರ. ಸಣ್ಣ ಕೂಸವಾಗಿ ಆಡ್ಲಕತ್ತಿದ್ವು ಇವು ಕೈಕಾಲು ಬಿಚ್ಚಿ ಆಡತ್ತೀವಿ ತೊಟ್ಲಾಗ. ಕೈಕಾಲು ಬಿಚ್ಚಿ ಆಡ್ಲಕತ್ತಾರ. ಅವರಿಗೆ 3 ಮಂದಿಗೆ ದಿಂಗ್ ಬಡ್ದಂಗ ಆಯ್ತು. ಈಗ ಇದು ನನ್ನ ಗಂಡ ಪಟಕನ್ ತೋತಿ ಮತ್ತದ ಅಕ್ಕಿ ಅನುಸೂಯ ದೇವಿ ಅಂತಾಳ. ಹೌದೇನತ್ತ, ಇವ್ರಿಗೆ ನಾ ಕಳ್ಸಲ್ಲ, ನಿಮ್ಮ ಗಂಡುಗಳು ಯಾರದಾರ ನೀವೇ ಕುಣ ಹಿಡಿದು ತಗೊಂಡು ಹೋಗಬೇಕು ಅಂದ್ಲು. ಹೌದಾ
ಅವಾಗ ಪಾರ್ವತಿ ಲಕ್ಷ್ಮೀ ಸರಸ್ವತಿ ಹುಚ್ಚಿಡಿತು. ಯಾಕ? ಯಾಕ್ರಿಪ್ಪ? ಏನಾದ್ರೂ ಬದಲು ಮಾಡಿ ಅಕ್ಕಿನ ಗಂಡ ನಾ ಹಿಡ್ದೆ, ನನ್ನ ಗಂಡನ ಅಕ್ಕಿ ಹಿಡ್ದಂದ್ರ ಇಲ್ಲಿ ಪತಿವ್ರತ ಧರ್ಮ ಕೆಡ್ತದ. ಅದಲ್ಲ ಬದಾಕ ಗಂಡುಗಳು ಅದಲ ಬದಲಾದ್ರ ನಮ್ಮ ಪತಿವ್ರತ ಧರ್ಮ ಕೆಡ್ತದ. ಏನ ಮಾಡ್ಬೇಕಂತ ವಿಚಾರ ಮಾಡಿದ್ರು ಅವರಿಗೆ ದಿಕ್ಕ ತಿಳಿಲಿಲ್ಲ, ಗಂಡುಗಳ ಕೂಣ್ ಹಿಡಿಲಿಲ್ಲ. ಅವ್ರು ದೊಡ್ಡವರಾಗಿ ಆಕಿನ ಮುಂದೆ ನಿಲ್ಲಿಲ್ಲ. ಏನಂದ್ರ ಕಡೆಗೆ ಅವರು ಅವಾಗ 3 ಮಂದಿ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಅನುಸೂಯಾದೇವಿ ಕಾಲಿಗೆ ಬಿದ್ದಾರೆ. ಏನಂತ? ಯವ್ವಾ ನೀ ಜಗತ್ತದೊಳಗ ನಿನ್ನ ಪತಿವ್ರತ ಧರ್ಮ ಹೆಚ್ಚಿಂದದ. ಇವತ್ತು ನಾವು ಸೋತೇವಿ, ನೀನೇ ಗೆದ್ದೀವ. ನಿನ್ನ ಧರ್ಮ ಜಗತ್ತದೊಳಗ ಏನು ಅಜರಾಮವಾಗಿ ಉಳಿಲಿ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿದ್ಲು. ನಮ್ಮ ಗಂಡುಗಳು ನಮ್ಗೆ ಕೂಡ ಹೋಗ್ತೇವೆ ಅಂದ್ರೆ ಅವಾಗ ಒಳ್ಳೆ ಅದೇ ಗಂಡನ ಪಾದುಕ ತಗೊಂಡು ಅವ್ರ ಮ್ಯಾಲೆ ಶಿಂಬಿಡಿಸಿ ಹೇಳ್ತಾ ಬ್ರಹ್ಮ ವಿಷ್ಣು ಮಹೇಶ್ವರನ ಕರ್ಕೊಂಡು 3 ಮಂದಿ ಒಳಗೆ ಕೈಲಾಸಕ್ಕೆ ಹೋದ್ರ. ಹೌದಾ? ಜಗತ್ತದೊಳಗ ಇಲ್ಲಿ ಧರ್ಮ ಅನ್ನೋದು ಹೆಚ್ಚಿಗೆ ಅದ. ಆ ಧರ್ಮ ಇತ್ತಂದ್ರೆ ಕೈಲಾಸ ಆಳುವಂತ ಭಕ್ತನ ಕೂಸು ಮಾಡಿ ಹೋಗದಾಳ. ಯಾರು? ಅನುಸೂಯಾದೇವಿ. ಹೌದು. ಯಾಕಂದ್ರೆ ಕಚ್ಚಿಬಿಸಿ ದಾನ ಬೇಡ್ಲಕ್ ಬಂದ್ರ ಕಚ್ಚಿಬಿಚ್ಚಿ ದಾನ ಬೇಡೋ ಧರ್ಮ ಮುರಿದು ಹೋಗದ. ಜಗತ್ತದೊಳಗ ನನ್ನ ಧರ್ಮ ಅನ್ನುವಂತ ಕದ್ದು ಹೆಚ್ಚಿಂದದ ಅಂತ ನಾ ಇದನ್ನ ಪ್ರತಿಪಾದನೆ ಮಾಡೀನಿ. ಹೇಳುತ್ತಾ ಏನು ಮುಂದಿನ ಸಂದಿಗೆ ನಿಮ್ಮ ದಾನ ಹೆಂಗ ಶ್ರೇಷ್ಠದ ಅಂತ ನಮ್ಮ ಸರಜೋಡಿ ಕಲಾವಿದರು ಹೇಳ್ತಾರ. ಬಾಳ ಬಲ್ಲವ್ರದಾರ, ಹೇಳ್ತಾರಿಪ್ಪ ಅವರು. ಇಲ್ಲಿ ಬಹಳ ಮಾತಾಡ ದೈವಕ್ಕೆ ಬೇಸರಗುವಂತ ವಿಶೇಷ ಇಲ್ಲ. ನೀವೆಲ್ಲಾರು ಇಷ್ಟೇ ಗಪ್ ಕೂತ್ರಿ ಅಂದ್ರ ನೀವೇನಿಷ್ಟು ಕೂತಿರಲ್ಲ, ಒತ್ತೊಂಡತನ ಮಂಗಲಾಗುತ್ತಾನ. ಹಿಂಗೆ ಕೂತಿದ್ದೆ ಕರೆ ಆದ್ರ ಯಾ ಮ್ಯಾಲಿನ ಗಡಿಗೆ ಎಟ್ರ ಮಟ್ಟಿಗೆ ಸುಟ್ಟದನೋ ನಿಮಗ್ ಗೊತ್ತಾಗ್ತದ. ಜರ್ ಎದ್ದು ಹೋದ್ರಿ ಅಂದ್ರ ಕಚ್ಚಿಬಿಚ್ಚಿ ಹಾಕದ ನಿಮಗೇನೋ ಅರ್ಥ ಆಗಂಗಿಲ್ಲ. ಹೌದಿಲ್ಲ? ಹೌದ್ರಿಪ್ಪ. ಇಲ್ಲಿ ಮುಂದಿನ ಸಂದಿಗೆ ಬ್ಯಾರೆ ಬೇರೆ ಜಗಳ ಹತ್ತು ಅದಾವು. ಜಗಳ ಹತ್ತಿರ ನೀವು ಮುಂದೆ ನಾವ್ ಹಿಂದ. ನೀ ಯಾವಾಗಲೂ ಬರೀ ಹಿಂದಿ ಇರ್ತೀರಿ ನೀವು. ಅಲ್ಲ ಮುಂದೆ ಬಂದ್ರೆ ನಿಮ್ಮನ್ನ ಬಡದ್ ಹೋಗಿತ್ತಾರ ಅವ್ರು. ಅಂದ್ರೆ ಹೆಣ್ಮಕ್ಳಿಗೆ ಅನ್ಸ್ತಾರಿ ಎಲ್ಲಾ ಗೋರ್ಮೆಂಟ್ ನಿಮ್ದೇ ಅದಲ್ಲ, ಮತ್ತೆ ಅದಕ್ಕೆ ಅನ್ಸ್ತಾರ. ಹಂಗಿಲ್ಲ ಅದು. ವ್ಯವಹಾರ ಬ್ಯಾರೆ ಆಗ್ಯದ. ಹೆಣ್ಮಕ್ಳಿಗೆ ಅಂಜುದ್ ಹಂಗಲ್ಲ. ಹೆಂಗ್ರಿಪ್ಪ ಅದು? ಮಾತ್ರೊಳಗ ಪರಕ್ ಬಂದ್ರೆ ಯಾರು ಹೆಣ್ಮಕ್ಳು ಗಣ್ಮಕ್ಳು ಏನ್ ಸಂಬಂಧ ಇಲ್ಲ. ಜಗಳ ಅಂದ್ರೆ ಎಂತ ಜಗಳ ಎಂತಾಗಬೇಕು? ಜ್ಞಾನದ ಜಗಳ ಆಗಬೇಕಾಗ್ಯದ. ಹೌದ್ರಿಪ್ಪ ಜಗಳ. ಹೌದಿಲ್ಲ? ಅದಕ್ಕೆ ಒಂದು ಮಾತು ಹೇಳ್ಯಾರ. ಏನಂತ ಹೇಳ್ಯಾರಿಪ್ಪ? ಉಲ್ಕುತನ ಬಸರಲ್ಲತ್ತ, ಕೆಣಕುತನ ಜಗಳಲ್ಲತ್ತ. ಹಿಂಗದ. ಯಾವಾಗಲೂ ಜಗಳ ಮಾಡ್ಬೇಕಾರ ಮೊದಲೊಬ್ರು ಕೆಣಕ್ ಬೇಕಾಗ್ತದ. ಕೆಣಕೆ ಬೇಕಲ್ರಿ? ಕೆಣಕಿದ್ರ ಅಲ್ಲಿ ಜಗಳ ಉತ್ಪತ್ತಿ ಆಗ್ತದ. ನಮಗ 15,000 ರೂಪಾಯಿ ನಾವು ಬೇಡದಟ್ಟ ರೊಕ್ಕ ಕೊಟ್ಟು ಕರ್ಸಿರಂದ್ರ ನಮ್ಮನೇಲಿ ಕರ್ಸಿರಪ್ಪ ಅಂದ್ರೆ ನೀವು ಕೊಟ್ಟಿರ್ತಕ್ಕಂತ ರೊಕ್ಕ ನಮಗ ಮುಖ್ಯ ಅಲ್ಲ. ಅದು ನಮಗ ಉಳಿಯಂಗಿಲ್ಲ. ಆದ್ರೆ ಇಲ್ಲಿ ಏನು ನೀವು ಶಾಂತ ರೀತಿಯಿಂದ ಕೂತಿ ಏನ್ ಕೇಳ್ತಿರಲ್ಲ, ಇದು ನಿಮಗ ಬರೋ ವರ್ಷ ತನ ತಲೆ ಒಳಗ ಉಳಿತಂದ್ರ ಇದು ಒಂದು 15,000 ರೂಪಾಯಿ ಕೊಟ್ಟಿದಕ್ಕೂ ನೀವು ಅಲ್ಲಿ ಸ್ವಾರ್ಥಕ್ಕ ಆಗ್ತದ ಅಂತ ಹೇಳುದದ. ಇಲ್ಲಿ ಬಹಳ ಮಾತಾಡುವಂತ ವಿಶೇಷ ಇಲ್ಲ. ಬ್ಯಾಸರ ಮಾಡ್ಕೋಬೇಡ್ರಿ ದಯವಿಟ್ಟು ಯಾರು. ಯಾಕಂದ್ರೆ ಇವು ಮಾರ್ಗ ಹಾಡುವಂತ ಮ್ಯಾಳ ಅದಾವು. ಹೌದಪ್ಪ. ನಾ ಎಸಿ ನೀ ಎಸಿ ಅನ್ನುವಂತ ಎಣ್ಣ ಗಂಡ ಮ್ಯಾಳ ಅಲ್ಲ. 20 ನಿಮಿಷ ಮುಗಿಸು ಮ್ಯಾಳನೂ ಅಲ್ಲ. ಹಂಗ 10ಕ್ಕೆ ಬಿತ್ತಂದ್ರ ಮಾರ್ಗದೊಳಗ ಒಂದೊಂದ್ ತಾಸು ಮಾತಾಡುವಂತ ಮ್ಯಾಳಗಳದಾವ್. ನಾ ಹೇಸಿ ನೀ ಹೇಸಿ ಅದಕ್ಕೆ ಮಿಸಿತಿರುದಲ್ಲ ಇದು. ಅಂತ ಮ್ಯಾಳಗಳು ಬೇಡ. ಇವು ಹಂಗ ವಿಷಯಕ್ಕ ಗಟ್ಟಿಗೆ ಹತ್ತಿದ ಅಂದ್ರೆ ಒಂದೊಂದ್ ತಾಸು ಬರೇ ಸಿದ್ರ ವಿಷಯಗಳು ಹೋಗ್ತಾವ್. ಹೌದ್ರಿಪ್ಪ. ಹಂಗ ನೀವು ಒಂದೊಂದೇ ಸಂಧಿಗೆ ಬ್ಯಾಸರ ಮಾಡ್ಕೋಬೇಡ್ರಿ. ಬ್ಯಾಸರ ಮಾಡ್ಕೊ ಒಂದೇ ಸಂಧ್ಯಾಗ ಮುಗಿಯಂಗಿಲ್ಲ. ಬ್ಯಾಸರ ಮಾಡ್ಕೊಂಡ್ರ ಸ್ವಲ್ಪ ಟೈಮ್ ಕಡಿಮೆ ಮಾಡ್ತೀವಿ ಹೇಳ್ರಿ. ಬ್ಯಾಸರ ಮಾಡ್ಕೋಬೇಡ್ದು ಅಷ್ಟೇ ಅಲ್ಲ. ಬಾಳ ಇಷ್ಟಪಟ್ಟು ಮಾರ್ಗದ ಮ್ಯಾಳ ಕುಡ್ಸಿರಿ. ನೀವು ಬ್ಯಾಸರ ಮಾಡ್ಕೊಂಡ್ರೆ ಇವಾಗ ಸರಿಯಾಗಿ ನಿಮಗ ಅರ್ಥ ಆಗಂಗಿಲ್ಲ. ದಯವಿಟ್ಟು ಬಹಳ ಶಾಂತ ರೀತಿಯಿಂದ ದೈವ ಕೂತಿರಿ. ಹಿಂಗೆ ಮಂಗಲಾಗುತ್ತ ಕೂತ್ರಿ ಅಂತ ಬಹಳ ಒಂದ ಶಾಂತ ಮನಸ್ಸು ಆಗ್ತದ. ಹೌದಪ್ಪ, ಎಲ್ಲರಿಗೂ ಒಳ್ಳೇದಾಗ್ತದ, ಕೆಲಸ ಒಳ್ಳೇದಾಗ್ತದ. ಇಲ್ಲಿ ಬಹಳ ಮಾತಾಡುವಂತ ವಿಶೇಷ ಇಲ್ಲ. ಈಗ 4 ನೋಡಿ ಚಾಲಾಡಿ ಮತ್ತ ಸರ್ಜೋಡಿ ಕಲಾವಿದ್ರಿಗೆ ಬಾಳೆ ಕೊಡೋಣ. ಮತ್ತ ಅವ್ರ ಹೆಂಗ ಸಿದ್ದಾಟಿಗೆ ಗುದ್ದಾಟಿಗೆ ಮುಂದಿನ ಸಂದೆ ಹೆಂಗ ಬರ್ತಾರ ಗೊತ್ತಾಗ್ತದ. 4 ನೋಡಿ ಚಾಲಾಡಿ ಸರ್ಜೋಡಿ ಕಲಾವಿದ್ರಿಗೆ ಪಾಳೆ ಕೊಡು.